ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಬೆಂಗಳೂರಿನ ನಾಗಲೋಟದ ಬೆಳವಣಿಗೆಗೆ ಸುತ್ತಮುತ್ತಲಿನ ಹಳ್ಳಿಗಳು, ರೈತರ ಹಸಿರು ಗದ್ದೆಗಳು ಬಲಿಯಾಗಬೇಕಾ? ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಅನ್ನದಾತನ ಹೊಟ್ಟೆಗೆ ಹೊಡೆಯುವುದು ಎಷ್ಟು ಸರಿ? ಹೌದು, ಈಗ ಇಡೀ ರಾಜ್ಯದ ಗಮನ ಸೆಳೆಯುತ್ತಿರುವುದು ಬಿಡದಿ ಟೌನ್ಶಿಪ್ ಯೋಜನೆ. ಸುಮಾರು 18,104 ಕೋಟಿ ರೂಪಾಯಿ ವೆಚ್ಚದ ಕೃತಕ ಎಐಸಿಟಿ ಆಧಾರಿತ ಆಧುನಿಕ ಉಪನಗರ ನಿರ್ಮಾಣದ ಹೆಸರಿನಲ್ಲಿ ಬಿಡದಿಯ ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಅಥವಾ ಉಪನಗರ ಯೋಜನೆಯ ವಿವಾದ ಸದ್ಯ ಸುದ್ದಿಯಲ್ಲಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಸರ್ಕಾರದ ವಾದ ಒಂದು ರೀತಿ ಆದರೆ ರೈತರ ವಾದ ಮತ್ತೊಂದು ರೀತಿ. ಅಭಿವೃದ್ಧಿ ವರ್ಸಸ್ ರೈತರ ಭೂಮಿ ಅನ್ನೋ ವಿವಾದ ಜೋರಾಗಿದೆ. ಇದರ ಹಿಂದೆ ಅಡಗಿರುವುದು ಕಣ್ಣೀರಿನ ಕತೆ. ಇಂದು ನಾವು ಬಿಡದಿ ಟೌನ್ಶಿಪ್ ಯೋಜನೆಯ ಸಂಪೂರ್ಣ ಇತಿಹಾಸ, ರೈತರ ಆಕ್ರೋಶ ಮತ್ತು ಸದ್ಯದ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಈ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾರು ಮಾಡಿದರು, ಇವಾಗ ಯಾಕೆ ಸುದ್ದಿಯಲ್ಲಿದೆ, ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯೋಜನೆ ಯಾವಾಗ ಶುರುವಾಯಿತು? ಸ್ನೇಹಿತರೆ, ಬಿಡದಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕಂದ್ರೆ ಮೊದಲಿಗೆ ಈ ಯೋಜನೆ ಹಿನ್ನೆಲೆ ನಮಗೆ ಗೊತ್ತಾಗಬೇಕು. ಅಂದರೆ ಯೋಜನೆ ಯಾವಾಗ, ಯಾರಿಂದ ಶುರುವಾಯಿತು ಅಂತ. ಬಿಡದಿ ಟೌನ್ಶಿಪ್ ಯೋಜನೆ ಇವತ್ತು ನೆನ್ನೆಯದಲ್ಲ. ಬೆಂಗಳೂರಿನ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು 5 ಉಪನಗರಗಳನ್ನು ಸ್ಯಾಟಲೈಟ್ ಟೌನ್ಶಿಪ್ ನಿರ್ಮಿಸಲು ಸುಮಾರು 2 ದಶಕಗಳ ಹಿಂದೆಯೇ, ಅಂದರೆ 2006ರ ಅವಧಿಯಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪಿಸಲಾದ ಯೋಜನೆ. ಆದರೆ ಅಂದಿನಿಂದ ಇಂದಿನವರೆಗೂ ಯೋಜನೆ ಕೇವಲ ಕಾಗದದ ಮೇಲಷ್ಟೇ ಇತ್ತು. ಆದರೆ ಇತ್ತೀಚೆಗೆ ಅಂದರೆ ಮಾರ್ಚ್ 2025ರಲ್ಲಿ ಈ ಯೋಜನೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಲಕ ಪ್ರಿಲಿಮಿನರಿ ನೋಟಿಫಿಕೇಶನ್ ಹೊರಪಡಿಸಲಾಯಿತು. ಈ ಮೂಲಕ ಈ ಯೋಜನೆಗೆ ಮತ್ತೆ ಮರುಜೀವ ನೀಡಲಾಯಿತು. ಅಷ್ಟೇ ಅಲ್ಲದೆ ಏಪ್ರಿಲ್ 30, 2026ರಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಅಧಿಕೃತ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, ಭೂಸ್ವಾಧೀನ ಪ್ರಕ್ರಿಯೆ ಕೂಡ ವೇಗ ಪಡೆದುಕೊಂಡಿದೆ. ಇದನ್ನು ಆರಂಭಿಸಿದವರು ಯಾರು? ಸ್ನೇಹಿತರೆ, ಇವಾಗ ಸುದ್ದಿಯಲ್ಲಿ ಯೋಜನೆಗೆ ಹೆಚ್ಚು ಉತ್ಸಾಹ ತೋರುತ್ತಿರುವುದು ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹಾಗಂತ ಈ ಯೋಜನೆಯನ್ನು ಶುರು ಮಾಡಿದ್ದು ಅವರಲ್ಲ. ಈ ಯೋಜನೆಯ ಬೇರುಗಳು JDS BJP ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿದ್ದಾಗ ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆರಂಭವಾದವು. ಬೆಂಗಳೂರು ಮಹಾನಗರ ವಲಯ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಬಿಡದಿ ಸೇರಿದಂತೆ 5 ಕಡೆ ಟೌನ್ಶಿಪ್ ಮಾಡಲು ಅಧಿಸೂಚನೆ ಹೊರಡಿಸಲಾಗಿತ್ತು. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ವಾಹನ ದಟ್ಟಣೆಯ ಹೊರೆ ತಗ್ಗಿಸಲು ಮತ್ತು ಕೈಗಾರಿಕಾ ಹಾಗೂ ತಾಂತ್ರಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಬಿಡದಿ ಉಪನಗರ ಯೋಜನೆಯ ಕಲ್ಪನೆ ಹುಟ್ಟಿಕೊಂಡಿತು. ಆದರೆ ಸಾರ್ವಜನಿಕರಿಂದ ಮತ್ತು ರೈತರಿಂದ ತೀವ್ರ ವಿರೋಧ ವ್ಯಕ್ತವಾದಾಗ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಟೀಕೆಗಳು ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನು ಅಲ್ಲಿಗೆ ಕೈಬಿಟ್ಟರು. ಆದರೆ ಇಂದು ಅದೇ ಯೋಜನೆಯನ್ನು ಎಐಸಿಟಿ ರೂಪದಲ್ಲಿ ಜಾರಿಗೆ ತರಲು ಮುಂದಾಗಿರುವುದು ಈಗಿನ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ GBDA ಸಂಸ್ಥೆ ಈಗ ಈ ಬೃಹತ್ ಭೂಸ್ವಾಧೀನದ ನೇತೃತ್ವ ವಹಿಸಿಕೊಂಡಿದೆ. ಯೋಜನೆಯನ್ನು ವಿರೋಧಿಸುತ್ತಿರುವವರು ಯಾರು? ಬಿಡದಿ ಯೋಜನೆ ಮತ್ತು ಮರುಜೀವ ಪಡೆದುಕೊಂಡ ಬೆನ್ನಲ್ಲೇ ಯೋಜನೆಯ ವಿರುದ್ಧ ಕೂಗುಗಳು ಕೇಳಿಬರುತ್ತಿವೆ. ಇಂದು ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಬೃಹತ್ ಜನ ಆಂದೋಲನ ಸೃಷ್ಟಿಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿ ಬೈರಮಂಗಲ, ಬನ್ನಿಗಿರಿ, ಹೊಸೂರು, KG ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಕೆಂಪಯ್ಯನಪಾಳ್ಯ, ಆರೋಹಳ್ಳಿ ಹೋಬಳಿಯ ವಡ್ಡೇರಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳ ಸಾವಿರಾರು ರೈತರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಈ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಇವರೆಲ್ಲರೂ ಸೇರಿ ಬೈರಮಂಗಲ ಹಾಗೂ ಕಂಚುಗಾನಹಳ್ಳಿ ರೈತರ ಭೂ ಹೋರಾಟ ಹಿತರಕ್ಷಣೆ ಸಂಘ ರಚಿಸಿಕೊಂಡು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಡುತ್ತಿದ್ದಾರೆ. ಕೇವಲ ರೈತರಷ್ಟೇ ಅಲ್ಲ, ರಾಜಕೀಯ ನಾಯಕರು ಕೂಡ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಂತು ಸರ್ಕಾರದ ವಿರುದ್ಧ ಯುದ್ಧ ಸಾರಿದ್ದಾರೆ. ದೇವೇಗೌಡರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಇದು ಸೋಷಿಯಲ್ ಜಸ್ಟಿಸ್ ಅಲ್ಲ, ಬಡ ರೈತರಿಗೆ ಕಣ್ಣೀರು ಬರೆಸುವ ಕೆಲಸ ಅಂತ ಆಕ್ರೋಶ ಹೊರಹಾಕಿದ್ದಾರೆ.
ಕುಮಾರಸ್ವಾಮಿ ಅವರು ಇದೊಂದು ಅಧಿಕೃತ ರಿಯಲ್ ಎಸ್ಟೇಟ್ ದಂಧೆ ಅಂತ ಕರೆದದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಿರಂಗ ಚರ್ಚೆಗೆ ಸವಾಲು ಹಾಕಿದ್ದಾರೆ. ಅಲ್ಲದೆ ಸ್ಥಳೀಯ ಸಂಸದರಾದ ಸಿ.ಎನ್. ಮಂಜುನಾಥ್ ಅವರು ಕೂಡ ಈ ಭಾಗವನ್ನು ರೇಷ್ಮೆ ಬೆಳೆಯುವ ವಿಶೇಷ ವಲಯವಾಗಿ ಘೋಷಿಸಬೇಕೇ ಹೊರತು ಕಾಂಕ್ರೀಟ್ ಕಾಡನ್ನಾಗಿ ಮಾಡಬಾರದು ಎಂದು ರೈತರ ಪರ ಧ್ವನಿ ಎತ್ತಿದ್ದಾರೆ. ರೈತರು ಪ್ರತಿಭಟನೆ ನಡೆಸುವುದಕ್ಕೆ ಕಾರಣಗಳೇನು? ಸ್ನೇಹಿತರೆ, ಈ ಯೋಜನೆಯನ್ನು ಬೆಂಗಳೂರಿನ ಅಭಿವೃದ್ಧಿ ಹೆಸರಿನಲ್ಲಿ ಮಾಡುತ್ತಿದ್ದಾರೆ. ಹಾಗಾದ್ರೆ ರೈತರು ಏಕೆ ಪ್ರತಿಭಟನೆ ಮಾಡುತ್ತಾರೆ? ನಗರ ಅಭಿವೃದ್ಧಿ ಆದ್ರೆ ಒಳ್ಳೆಯದೇ ಅಲ್ವಾ ಅಂತ ಕೆಲವರು ಹೇಳುತ್ತಿದ್ದಾರೆ. ಹೌದು, ನಗರ ಅಭಿವೃದ್ಧಿ ಆದರೆ ಒಳ್ಳೆಯದೇ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ರೈತರ ಜಮೀನುಗಳನ್ನು ನುಂಗೋದು ಸರಿನಾ? ರೈತರ ವಾದ ಕೂಡ ಇದೆ. ರೈತರು ಏಕೆ ಪ್ರತಿಭಟನೆ ನಡೆಸುತ್ತಿದ್ದಾರೆ, ಅವರ ನೋವೇನು? ಈ ಪ್ರಶ್ನೆಗಳಿಗೆ ಉತ್ತರ ನೋಡ್ತಾ ಹೋದ್ರೆ ಇದು ಬಂಜರ ಭೂಮಿಯಲ್ಲ, ಬಂಗಾರ ಬೆಳೆಯುವ ಭೂಮಿ. ಸ್ನೇಹಿತರೆ, ಯಾವುದೇ ಅಭಿವೃದ್ಧಿ ಕೆಲಸ ಇರಲಿ, ಅಂದರೆ ಉದಾಹರಣೆಗೆ ಕೈಗಾರಿಕೆಗಳಿಗೆ ಸರ್ಕಾರಗಳು ಸಾಮಾನ್ಯವಾಗಿ ಬಂಜರು ಭೂಮಿಯನ್ನೇ ಪಡೆಯಬೇಕು. ಆದರೆ ಬಿಡದಿಯ ವಿಚಾರದಲ್ಲಿ ಸರ್ಕಾರ ಕೇಳುತ್ತಿರುವುದೇನು? ಈ ಯೋಜನೆಗೆ ಸುಮಾರು 7,481 ಎಕರೆ ಭೂಮಿ ಬೇಕು. ಸರ್ಕಾರ ಬೇಡುತ್ತಿರುವ ವಿಶಾಲ ಭೂಮಿ ಅತ್ಯಂತ ಫಲವತ್ತಾದ ತೋಟಗಾರಿಕೆ ಮತ್ತು ನೀರಾವರಿ ಭೂಮಿಯಾಗಿದೆ. ಇಲ್ಲಿನ ರೈತರು ಹಗಲಿರಳು ಕಷ್ಟಪಟ್ಟು ಒಣಭೂಮಿಯನ್ನು ಹಸಿರನ್ನಾಗಿಸಿದ್ದಾರೆ. ಯೋಜನೆಗಾಗಿ ಗುರುತಿಸಿರುವ 9,640 ಎಕರೆ ಭೂಮಿಯ ಪೈಕಿ ಸುಮಾರು 6,000 ಎಕರೆ ಭೂಮಿಯಲ್ಲಿ 4 ಲಕ್ಷಕ್ಕೂ ಹೆಚ್ಚಿನ ತೆಂಗಿನ ಮರಗಳಿವೆ. ಮಾವು, ಸಪೋಟ, ಅಡಕೆ ಸೇರಿ ಒಟ್ಟು 10 ಲಕ್ಷಕ್ಕೂ ಅಧಿಕ ಮರಗಿಡಗಳನ್ನು ಹೊಂದಿವೆ. ರೇಷ್ಮೆ ಮತ್ತು ಡೈರಿ ಫಾರ್ಮಿಂಗ್ ನಾಶ. ಬಿಡದಿ ಭಾಗವು ಪ್ರತಿದಿನ ಬೆಂಗಳೂರಿಗೆ ಲಕ್ಷಾಂತರ ಲೀಟರು ಹಾಲು ಪೂರೈಸುವ ಡೈರಿ ಉದ್ಯಮದ ಕೇಂದ್ರವಾಗಿದೆ. ಇಲ್ಲಿನ ರೈತರು ಹಿಪ್ನೇರಳೆ ಬೆಳೆದು ರೇಷ್ಮೆ ಕೃಷಿ ಮಾಡುತ್ತಾರೆ. ಈ ಭೂಮಿಯನ್ನು ಕಿತ್ತುಕೊಂಡರೆ ಇಡೀ ಗ್ರಾಮೀಣ ಆರ್ಥಿಕತೆಯೇ ಧ್ವಂಸವಾಗುತ್ತದೆ. ಸಣ್ಣ ಮತ್ತು ಗುತ್ತಿಗೆ ರೈತರ ಹೊಟ್ಟೆಗೆ ಹೊಡೆತ. ಯೋಜನೆಯಲ್ಲಿ ದೊಡ್ಡ ಭೂಮಿ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ಪರಿಹಾರ ಸಿಗಬಹುದು. ಆದರೆ ಅರ್ಧ ಎಕರೆ, 1 ಎಕರೆ ಹೊಂದಿರುವ ಸಣ್ಣ ರೈತರು ಮತ್ತು ಲೀಸ್ ಗುತ್ತಿಗೆ ಪಡೆದು ಕೃಷಿ ಮಾಡುವ ಬಡ ಕೂಲಿ ಕಾರ್ಮಿಕರ ಗತಿ ಏನು? ಭೂಮಿ ಹೋದರೆ ಅವರ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ. ರಿಯಲ್ ಎಸ್ಟೇಟ್ ಕುಳಗಳ ಹಾವಳಿ. ಅಭಿವೃದ್ಧಿಯ ಹೆಸರಿನಲ್ಲಿ ಬಡವರಿಂದ ಕಡಿಮೆ ಬೆಲೆಗೆ ಭೂಮಿ ಕಿತ್ತಿಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಶ್ರೀಮಂತರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಲು ಸರ್ಕಾರ ವೇದಿಕೆ ಸಿದ್ಧಪಡಿಸುತ್ತಿದೆ ಅನ್ನೋದು ರೈತರ ಗಂಭೀರ ಆರೋಪವಾಗಿದೆ. ನಮ್ಮ ಜಮೀನು ಕೇವಲ ಆಸ್ತಿಯಲ್ಲ, ಅದು ನಮ್ಮ ಬದುಕು. ಭೂಮಿ ಕಳೆದುಕೊಂಡರೆ ನಂತರ ಸಿಗುವ ಪರಿಹಾರದ ಹಣ ಕೇವಲ ವರ್ಷಗಳು ಮಾತ್ರ. ಆದರೆ ಬದುಕಿನ ಆಧಾರವೇ ಕಳೆದು ಹೋದರೆ ಮುಂದಿನ ಪೀಳಿಗೆಯ ಸ್ಥಿತಿ ಏನು? ಜನರನ್ನು ಬಲಿ ಕೊಡುವ ಅಭಿವೃದ್ಧಿ ನಮಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಸ್ಥಿತಿ ಏನಾಗಿದೆ? ಸದ್ಯ ಬಿಡದಿಯಲ್ಲಿ ಪರಿಸ್ಥಿತಿ ತೀವ್ರ ಉದ್ವಿಗ್ನವಾಗಿದೆ. ಸರ್ಕಾರವು ಹುಡ್ಕೋ ಮಂಡಳಿಯಿಂದ ಸುಮಾರು 12,000 ಕೋಟಿ ರೂಪಾಯಿ ಸಾಲ ಮಂಜೂರಾತಿ ಪಡೆದುಕೊಂಡಿದೆ. ಬಿಡಿಎ ವತಿಯಿಂದ 2,000 ಕೋಟಿ ರೂಪಾಯಿ ಪ್ರಾಥಮಿಕ ನಿಧಿಯನ್ನು ನೀಡಲಾಗಿದೆ. ಈಗಾಗಲೇ ಪ್ರತಿ ಆಸ್ತಿಯ ಸರ್ವೆ ಕಾರ್ಯ, ಗಡಿ ಗುರುತಿಸುವಿಕೆ ಮುಗಿದಿದ್ದು, ಸರ್ಕಾರವು ಜೂನ್ 30, 2026 ಒಳಗೆ ಅಂತಿಮ ಸೂಚನೆ ಹೊರಡಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಜೂನ್ ಮೊದಲ ವಾರದಿಂದಲೇ ಪರಿಹಾರ ಹಣ ಹಂಚಿಕೆ ಮಾಡಲಾಗುವುದು ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ಮತ್ತೊಂದೆಡೆ ರೈತರು ನಮಗೆ ಹಣ ಬೇಡ, ನಮ್ಮ ಭೂಮಿ ನಮಗೆ ಬೇಕು ಎಂದು ಬಿಡದಿಯ ಬೀದಿಗಳಲ್ಲಿ ಧರಣಿ ನಡೆಸುತ್ತಿದ್ದಾರೆ. ಇದು ತೀವ್ರ ಸ್ವರೂಪದ ಸಂಘರ್ಷಕ್ಕೆ ಕಾರಣವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ವಾದವೇನು? ಇಷ್ಟೆಲ್ಲ ಪ್ರತಿಭಟನೆಗಳ ನಡುವೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಯೋಜನೆಯನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಅವರ ವಾದಗಳು ಹೀಗಿವೆ. 80% ರೈತರ ಒಪ್ಪಿಗೆ ಇದೆ. ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚೆಗೆ ರೈತರ ನಿಯೋಗದೊಂದಿಗೆ ಸಭೆ ನಡೆಸಿ 80% ಭೂ ಮಾಲೀಕರು ಭೂಮಿ ನೀಡಲು ಒಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಹೋರಾಟಗಾರರು ಇದನ್ನು ನಿರಾಕರಿಸಿದ್ದು, ಸಭೆಗೆ ಬಂದವರು ರಿಯಲ್ ಎಸ್ಟೇಟ್ ಏಜೆಂಟರು ಎಂದು ಆರೋಪಿಸಿದ್ದಾರೆ. ಮನೆಹಾಳ್ ಪರಿಹಾರದ ಆಮಿಷ. ಪ್ರತಿ ಎಕರೆಗೆ 2 ರಿಂದ 2.5 ಕೋಟಿ ರೂಪಾಯಿ ನಗದು ಪರಿಹಾರ ಅಥವಾ 40% ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ನೀಡುವುದಾಗಿ ಡಿ.ಕೆ.ಎಸ್ ಭರವಸೆ ನೀಡಿದ್ದಾರೆ. ಅಲ್ಲದೆ ಭೂಮಿ ನೀಡುವ ರೈತರಿಗೆ ತಿಂಗಳಿಗೆ 25,000 ರಿಂದ 50,000 ಜೀವನೋಪಾಯ ಭತ್ಯೆ ನೀಡುವುದಾಗಿ ಘೋಷಿಸಿದ್ದಾರೆ. ಆದರೆ ಎಷ್ಟು ವರ್ಷ ನೀಡುತ್ತಾರೆ, ಎಲ್ಲಿಯವರೆಗೆ ನೀಡುತ್ತಾರೆ, ಎಷ್ಟು ದಿನಗಳ ಕಾಲ ನೀಡಬಹುದು, ಸರಿಯಾದ ಸಮಯಕ್ಕೆ ಬರಬಹುದೇ ಎಂಬುದನ್ನು ಇಲ್ಲಿಯವರೆಗೂ ತಿಳಿಸಿಲ್ಲ. ಭವಿಷ್ಯದ ಮೌಲ್ಯ. ರೈತರು ಸದ್ಯಕ್ಕೆ ಭೂಮಿ ಮಾರಬಾರದು,
ಮುಂದಿನ ದಿನಗಳಲ್ಲಿ ಇಲ್ಲಿ ಜಾಗತಿಕ ಮಟ್ಟದ AICT ಬರಲಿದ್ದು ಭೂಮಿಯ ಬೆಲೆ ದುಪ್ಪಟ್ಟಾಗಲಿದೆ ಎಂದು ಅವರು ರೈತರಿಗೆ ಕಿವಿಮಾತು ಹೇಳಿದ್ದಾರೆ. ವಿರೋಧಿಸುವವರು ಪರಿಹಾರದ ಹಣವನ್ನು ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ ಹಣ ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಆದರೆ ತಲೆಮಾರುಗಳಿಂದ ಸಾಕಿ ಸಲುಹಿದ ತಾಯಿ ಸಮಾನವಾದ ಭೂಮಿ ಹೋದರೆ ಮತ್ತೆ ಸಿಗುವುದಿಲ್ಲ. ಕೋಟಿ ರೂಪಾಯಿ ಹಣ ಕೊಟ್ಟರೂ ಕೃಷಿ ಮಾಡುವ ರೈತನ ಆತ್ಮಗೌರವವನ್ನು ಕೊಳ್ಳಲು ಸಾಧ್ಯವಿಲ್ಲ. DK ಶಿವಕುಮಾರ್ ಅವರೇ, ನಿಮ್ಮ ITBT AICTಗಳು ಬೆಂಗಳೂರಿನ ಒಳಗಿರಲಿ. ಹಳ್ಳಿಗಳ ಹಸಿರನ್ನು ಕಸಿದುಕೊಂಡು ಮಾಡುವ ಅಭಿವೃದ್ಧಿ ನಿಜವಾದ ಅಭಿವೃದ್ಧಿಯಲ್ಲ. ಸರ್ಕಾರ ಹಠ ಬಿಡಬೇಕು. ಬಿಡದಿಯ ಸಣ್ಣ ರೈತರ ಕಣ್ಣೀರು ಒರೆಸಬೇಕು. ಅನ್ನ ಕೊಡುವ ನೆಲವನ್ನು ಅನ್ನದಾತನ ಬಳಿಯೇ ಉಳಿಸಬೇಕು. ರೈತರ ಈ ನ್ಯಾಯಸಮ್ಮತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಜೈ ಜವಾನ್, ಜೈ ಕಿಸಾನ್. ದಯವಿಟ್ಟು ಈ ವಿಡಿಯೋ ತಳ್ಳಕ್ಕೆ ಹೋಗಬೇಡಿ. ಈ ವಿಡಿಯೋ ನೋಡಿ ಫುಲ್ಲು ದಯವಿಟ್ಟು. ಯಾಕಂದರೆ ನಾವು ಬಿಡದಿ ಬೈರಮಂಗಲ ಭಾಗದ ರೈತರು ನೋಡಿ. ಇದೇ ಭೂಮಿ ನಮ್ಮದು. ಇಲ್ಲಿ ಲಕ್ಷಾಂತರ ಮರ ಅವೆ. ಎಲ್ಲ ಮರ ಲೆಕ್ಕ ತಗೊಂಡ್ರೆ ಕೋಟ್ಯಾಂತರ ಮರ ಅವೆ. ಇದನ್ನೆಲ್ಲ ಕಡ್ದು ಮಾರಣ ಹೋಮ ಮಾಡಕ್ಕೆ ಹೊರಟಿದ್ದಾರೆ ಈ ಸರ್ಕಾರ. ಈ ಪರಿಸರ ಪ್ರೇಮಿ ಅಂತ ಇರ್ತಾರಲ್ಲ, ದಯವಿಟ್ಟು ಪರಿಸರ ಪ್ರೇಮಿಗಳೇ ಈ ವಿಡಿಯೋ ಕೈ ಮುಗಿ ಕೇಳ್ಕೊತೀನಿ. ಈ ವಿಡಿಯೋ ನೋಡಿ. ಇಂಥ ಜಾಗನ ಅಕ್ವೈರ್ ಮಾಡ್ತೀವಿ, ಈ ಮರಗಳನ್ನ ಕಡ್ದು ಮಾರಣ ಹೋಮ ಮಾಡ್ತೀವಿ ಅಂತ ಹೊರಟಿದೆ ಸರ್ಕಾರ. ನೋಡಿ, ಮಲೆನಾಡಿದ್ದಂಗದೆ ನೋಡಿ ಈ ವಿಡಿಯೋನ. ದಯವಿಟ್ಟು ಈ ವಿಡಿಯೋ ನೋಡಿ, ಶೇರ್ ಮಾಡಿ, 4 ಜನಕ್ಕೆ ಗೊತ್ತಾಗ್ಲಿ. ಇದು ಯಾವ ತರ ನೀವೇ ಈ ವಿಡಿಯೋದಲ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು ಈ ಮಲೆನಾಡಿದ್ದಂಗ ಅದ ಇಲ್ವಾ ಅಂತ. ಎಷ್ಟು ಫಲವತ್ತಾದ ಭೂಮಿ ನಮ್ದು. ಇಲ್ಲಿ ನಾಶ ಮಾಡಬಹುದು ಅಂದ್ರೆ ನೋಡಿ, ರೈತರು ಒಳ್ಳೇದಾಗಲಿ ಅಂದ್ರೆ ಅವ್ರಿಗೆ ಹೇಳಿ, ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದೀವಿ ನಾವು. ಈ 2 ಪಂಚಾಯತಿಯಿಂದ ತಿಂಗಳಿಗೆ 6 ಲಕ್ಷ ಲೀಟರ್ ಬೆಳೆ ಭೂಮಿ ಅನ್ಕೊಂಡಿವ್ರು. ನೋಡಿ, ಯಾರು ಪರಿಸರ ಪ್ರೇಮಿ ಅಂತಿರಲ್ಲ ಸ್ವಾಮಿ, ನೋಡಿ ಎಷ್ಟು ಮರ ಕಟ್ಟಿ ಮಾರಣ ಹೋಮ ಮಾಡಕ್ ಹೊರಟಿದ್ದಾರೆ ಅಂತ. ಈ ವಿಡಿಯೋ ನೋಡಿ. ನ್ಯಾಯಾಲಯ ರೈತ ಬಾಂಧವರೇ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಕರ್ನಾಟಕದ ಜನತೆಗೆ ಮರ ಯಾವ ತರ ಈ ರೈತರಿದ್ದಾರೆ ಒಂದೇ ಸರ್ವೆ ನಂಬರ್ ಅಲ್ಲಿ ಇದೆ. ನಮ್ಮೂರು ಒಂದರಲ್ಲೇನೆ 25,000 ಇದೆ. ನಮ್ಮ ಸರ್ವೆ ನಂಬರಲ್ಲಿ 30,000 ಇಂದ 35,000 ಬರೀ ಅಡಿಕೆ ತೆಂಗಿದೆ. ಮಾವಿನ ಗಿಡ ಇದೆ ನೋಡಿ, ಆ ಕಡೆ ಎಲ್ಲ ಮಾವಿನ ತೋಟ ಇದೆ. ಇದು